ಬೆಂಗಳೂರಿಗರೆ ಎಚ್ಚರ ಎಚ್ಚರ ಹೆಚ್ಚುತ್ತಾ ಇದೆ ಡೆಂಗ್ಯೂ ಆರ್ಭಟ. ಕಳೆದ 3 ತಿಂಗಳಲ್ಲಿ ಬರೋಬ್ಬರಿ 329 ಪ್ರಕರಣಗಳು ಪತ್ತೆಯಾಗಿವೆ. ಹೀಗಾಗಿ ಸಿಲಿಕಾನ್ ಸಿಟಿ ಮಂದಿ ಬಹಳ ಎಚ್ಚರವನ್ನ ವಹಿಸಬೇಕಿದೆ, ಬಹಳ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕಿದೆ. ಡೆಂಗ್ಯೂ ನಿಯಂತ್ರಣಕ್ಕೆ ಬಿಬಿಎಂಪಿಯಿಂದ ಫೀವರ್ ಕ್ಲಿನಿಕ್ ಆರಂಭ ಆಗ್ತಿವೆ. ಪ್ರತಿ ವಲಯಕ್ಕೆ ಒಬ್ಬರು ನೋಡಲ್ ಅಧಿಕಾರಿಯ ನೇಮಕ ಆಗುತ್ತೆ. ಮಳೆ ಪ್ರಾರಂಭ ಆಗ್ತಾ ಇರೋದ್ರಿಂದ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದೆ ಪಾಲಿಕೆ. ಕಳೆದ ವರ್ಷ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ಗುರುತಿಸಿ 24 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿತ್ತು. ವರ್ಷದಿಂದ ವರ್ಷಕ್ಕೆ ಡೆಂಗಿ ಹರಡುವಂತ ಪ್ರಮಾಣ ಹೆಚ್ಚಳ ಆಗ್ತಾನೆ ಇದೆ. ಹೀಗಾಗಿ ಈಗ ಪ್ರತಿಯೊಂದು ವಲಯಕ್ಕೂ ನೋಡಲ್ ಅಧಿಕಾರಿಗಳ ನೇಮಕ ಆಗುತ್ತೆ. ಅದೇ ರೀತಿಯಾಗಿ ಯಾರ್ಯಾರು ಸ್ವಚ್ಛತೆಯನ್ನ ಕಾಪಾಡಿಕೊಂಡಿರೋದಿಲ್ವೋ ಅವರಿಗೆ ದಂಡವನ್ನ ವಿಧಿಸಲಾಗುತ್ತೆ. ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ನೀವೇ ಸ್ವಚ್ಛಗೊಳಿಸ್ಕೋಬೇಕು, ನೀವೇ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕು. ಅಲ್ಲಿ ನೀರು ನಿಲ್ಲುವಂತ ಪ್ಲೇಸಸ್ ಇದಾವೆ ಅಂತ ಅಂದ್ರೆ ಸೊಳ್ಳೆಗಳು ಮೊಟ್ಟೆ ಇಡ್ತಾವೆ, ಸಂತಾನೋತ್ಪತ್ತಿ ಆಗುತ್ತೆ, ಇದರಿಂದ ಡೆಂಗ್ಯೂ ಕೇಸಸ್ಗಳು ಹೆಚ್ಚಾಗುತ್ತೆ. ಹೀಗಾಗಿ ಈ ರೀತಿ ಯಾರೆಲ್ಲ ಗಲೀಜಾಗಿ ಇಟ್ಕೊಂಡಿರ್ತಿರೋ ಅಂಥವರಿಗೆಲ್ಲ ಪಾಲಿಕೆ ದಂಡವನ್ನು ವಿಧಿಸುತ್ತೆ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷವೂ ಕೂಡ ಮತ್ತೆ ಡೆಂಗ್ಯೂ ಕೇಸಸ್ಗಳು ಹೆಚ್ಚಾಗ್ತಾನೆ ಇವೆ. 3 ತಿಂಗಳಲ್ಲಿ 329 ಕೇಸಸ್ಗಳು ಪತ್ತೆಯಾಗಿರೋದು, ಅಂದರೆ ಫೀವರ್ ಇರ್ಬೋದು, ಅದೇ ರೀತಿಯಾಗಿ ಡೆಂಗಿ ಪ್ರಕರಣಗಳು ಪತ್ತೆಯಾಗಿರೋದು. ಹೀಗಾಗಿ ಈಗ ಫೀವರ್ ಕ್ಲಿನಿಕನ್ನು ತೆರಿಬೇಕು ಅಂತೇಳಿ ಪಾಲಿಕೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತಾ ಇರೋದು. ಅದೇ ರೀತಿ ನಿಮ್ಮ ಸುತ್ತಮುತ್ತ ಯಾರ್ಯಾರು ಗಲೀಜಾಗಿ ಇಟ್ಕೊಂಡಿದ್ರೋ, ಎಲ್ಲೆಲ್ಲಿ ನೀರು ನಿಲ್ತಾ ಇದೆಯೋ ಅಲ್ಲೆಲ್ಲ ಕೂಡ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾರೆ, ಅಂಥವ್ರಿಗೆ ದಂಡವನ್ನು ಹಾಕ್ತಾರೆ. ಕಳೆದ ವರ್ಷ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ಗುರುತಿಸಿದ್ರಿಂದಾನೇ 24 ಲಕ್ಷ ದಂಡವನ್ನು ವಿಧಿಸಿದ್ರು. ಅದೇ ರೀತಿ ನಿಮ್ಮ ಸುತ್ತಮುತ್ತ ಕೂಡ ನೀವು ಒಂದ್ಸತಿ ನೋಡ್ಕೊಂಡ್ಬಿಡಿ ಎಲ್ಲೆಲ್ಲಿ ಸೊಳ್ಳೆಗಳ ತಾಣಗಳಿವೆ ಅಂತ. ನೀರು ಎಲ್ಲೆಲ್ಲಿ ನಿಲ್ತಾ ಇದೆ, ಟೈರ್ ಇರ್ಬೋದು ಅಥವಾ ನಿಮ್ಮ ಪಕ್ಕದಲ್ಲೇ ಇರುವಂಥ ಚರಂಡಿಗಳಿರ್ಬೋದು, ಗುಂಡಿಗಳಿರ್ಬೋದು, ಅದೇ ರೀತಿಯಾಗಿ ಒಂದಷ್ಟು ಈ ತೆಂಗಿನಕಾಯಿ ಚಿಪ್ಗಳಿರ್ಬೋದು, ಹೀಗೆ ಒಂದಷ್ಟು ವಸ್ತುಗಳಲ್ಲಿ ನೀರು ನಿಲ್ತಾ ಇರುತ್ತೆ, ಅಲ್ಲಿ ಸೊಳ್ಳೆಗಳು ಮೊಟ್ಟೆ ಉಡ್ತಾ ಇದ್ದಾವೆ, ಸಂತಾನೋತ್ಪತ್ತಿ ಆಗ್ತಾ ಇದೆ ಅಂದರೆ ಅಂಥ ಜಾಗಕ್ಕೆ ನೋಡಲ್ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ನಿಮಗೆ ದಂಡ ಹಾಕ್ತಾರೆ. ಹಾಗಾಗಿ ಈ ರೀತಿ ಸೊಳ್ಳೆ ಸಂತಾನೋತ್ಪತ್ತಿ ಆಗ್ತಾ ಇದೆ ಅಂದರೆ ಅದನ್ನು ನಾಶ ಮಾಡುವಂಥ ಕೆಲಸವನ್ನು ನೀವೇ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಪಾಲಿಕೆ ಅಧಿಕಾರಿಗಳಿಗೆ ನೀವೇ ದಂಡವನ್ನು ಕಟ್ಟಬೇಕಾಗುತ್ತೆ. ಈಗಾಗಲೇ ಮಳೆಗಾಲ ಇನ್ನೂ ಆರಂಭ ಆಗಿಲ್ಲ, ಬಟ್ ಹಾಗಿದ್ರೂ ಹಾಗೊಮ್ಮೆ ಈಗೊಮ್ಮೆ ಮಳೆ ಬರ್ತಾ ಇದೆ, ಬಿಸಿಲಿದ್ರೂ ಕೂಡ ಮಳೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗುತ್ತೆ. ಅದೇ ರೀತಿಯಾಗಿ ಇನ್ನು ಮಳೆಗಾಲ ಶುರುವಾಯಿತು ಅಂದ್ರಂತೂ ಅಲ್ಲಲ್ಲಿ ಗುಂಡಿಗಳು, ಗುಂಡಿ ಬಿದ್ದಂಥ ರಸ್ತೆಗಳು ಮತ್ತು ನೀವಿಟ್ಟಿರುವಂಥ ವಸ್ತುಗಳಲ್ಲಿ ನೀರು ಸಂಗ್ರಹ ಆಗುತ್ತೆ. ಇದರಿಂದ ಕೂಡ ಸೊಳ್ಳೆಗಳ ಸಂತಾನೋತ್ಪತ್ತಿ ಹೆಚ್ಚಾಗೋದ್ರಿಂದ ಡೆಂಗ್ಯೂ ಕೇಸಸ್ಗಳು ಹೆಚ್ಚಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಈಗಾಗಲೇ ಡೆಂಗ್ಯೂ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪಾಲಿಕೆ ಅಧಿಕಾರಿಗಳು ಒಂದಷ್ಟು ಕ್ರಮ ವಹಿಸುತ್ತಿದ್ದಾರೆ. ಏನೆಲ್ಲ ಕ್ರಮ ತೆಗೆದುಕೊಳ್ತಿದ್ದಾರೆ? ಮುಖ್ಯವಾಗಿ ಬೆಂಗಳೂರಲ್ಲಿ ಒಂದೆರಡು ದಿನಗಳಿಂದ ಮಳೆಯ ವಾತಾವರಣ ಇದೆ. ಪೂರ್ವ ಮುಂಗಾರು ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುವಂಥದ್ದು. ಕಳೆದ 3 ತಿಂಗಳಲ್ಲಿ ಡೆಂಗ್ಯೂ ಪ್ರಕರಣ ಹೆಚ್ಚಾಗ್ತಾ ಇರುವಂತದ್ದು. ಹಾಗಾಗಿ ಇಲ್ಲಿ ಮುನ್ನೆಚ್ಚರಿಕೆಯಾಗಿ ಪಾಲಿಕೆ ಆರೋಗ್ಯ ವಿಭಾಗದ ಅಧಿಕಾರಿಗಳು, ಸಿಬ್ಬಂದಿಗಳು ಸ್ವಲ್ಪ ಎಚ್ಚರವನ್ನು ವಹಿಸ್ತಾ ಇದ್ದಾರೆ. ಎಲ್ಲಿ ರಸ್ತೆ ಅಕ್ಕಪಕ್ಕಗಳಲ್ಲಿ ನೀರು ನಿಲ್ಲಿಸುವಂತ ಜಾಗಗಳಿಗೆ ಶುಚಿ ಮಾಡುವಂಥದ್ದು, ಕಸವನ್ನ ಹಾಕುವಂತ ಸ್ಥಳಗಳಲ್ಲಿ ಮತ್ತಷ್ಟು ಔಷಧಿ ಸಿಂಪಡಣೆ ಮಾಡುವಂಥದ್ದು, ಹಾಗೇನೆ ಪ್ರಮುಖವಾಗಿ ಚರಂಡಿಗಳಲ್ಲಿ ಯಾವ ರೀತಿ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ, ಹಾಗೇನೆ ಅದರಿಂದ ಡೆಂಗ್ಯೂ ಫೀವರ್ಗಳು ಎಲ್ಲೆಲ್ಲಿ ಸ್ಪ್ರೆಡ್ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಅದೆಲ್ಲದಕ್ಕೆ ಬೇಕಾದಂತ ಮುನ್ನೆಚ್ಚರಿಕೆ ಕ್ರಮಗಳನ್ನು, ಹಾಗೇನೆ ಆರೋಗ್ಯ ವಿಭಾಗಕ್ಕೆ ಹೆಚ್ಚುವರಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ಲಿಕ್ಕೆ ಈಗಾಗಲೇ ಪಾಲಿಕೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಅಂದ್ರೆ ಔಷಧಿ ಸಿಂಪಡಣೆ ಆಗಿರ್ಲಿ ಅಥವಾ ಬೇರೆ ಬೇರೆ ಕಾಮಗಾರಿಗಳಿಗೆ, ಕೆಲಸಗಳಿಗೆ ಏನು ಅವಶ್ಯಕತೆ ಇರುತ್ತೆ ಅದಕ್ಕೆ ಹಣವನ್ನ ತುರ್ತಾಗಿ ವಿನಿಯೋಗಿಸುವಂತ ಪ್ರಕ್ರಿಯೆ ಕೂಡ ಈಗ ಆಗ್ತಾ ಇರೋದು. ಒಂದು ಆತಂಕಕಾರಿ ಅಂದ್ರೆ ವಿಪರೀತ ಬಿಸಿಲು ಹಾಗೇನೆ ಗುಡುಗು ಸಹಿತ ಮಳೆ ಏನ್ ಬರುತ್ತೆ ಅದು ಒಂದ್ ರೀತಿಯಲ್ಲಿ ವಾತಾವರಣವನ್ನು ಹದಗೆಡಿಸುವಂತ ಪ್ರಕ್ರಿಯೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಕೂಡ ವ್ಯತ್ಯಯ ಆಗುವಂಥದ್ದು. ಅದ್ರ ಜೊತೆಗೆ ಮಳೆಯಿಂದ ನೀರುಗಳು ನಿಲ್ಲುತ್ತೆ, ನೀರುಗಳ ಸಂಗ್ರಹದಿಂದ ಸೊಳ್ಳೆಗಳು ಉತ್ಪತ್ತಿ ಆಗುವಂಥದ್ದು, ಆ ಸೊಳ್ಳೆಯಿಂದ ಡೆಂಗ್ಯೂ ಫೀವರ್ ಸೃಷ್ಟಿ ಆಗ್ತಾ ಇರುವಂಥದ್ದು. ಹೀಗಾಗಿ ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಆಸ್ಪತ್ರೆಗಳಿಗೆ ದಾಖಲಾಗ್ತಾ ಇರುವಂತಹ ರೋಗಿಗಳ ಸಂಖ್ಯೆಯನ್ನು ಕೂಡ ಹೆಚ್ಚಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಪಾಲಿಕೆ ಆಡಳಿತ ವರ್ಗ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ತಾ ಇರುವಂತದ್ದು. ಥ್ಯಾಂಕ್ ಯು ಗಣೇಶ್ ಮಾಹಿತಿಗೆ.